ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಂಡು ನನ್ನ ಈವ್ನಿಂಗ್ ವ್ಲಾಗ್ ಚಾಲು ಮಾಡತ್ತೀನಿ. ಏನಪ್ಪ ನಂದು ಈವ್ನಿಂಗ್ ವ್ಲಾಗಪ್ಪ ಅಂತಂದ್ರೆ, ನಮ್ಮ ಪುಟ್ಟ ಈ ಕಡೆ ಇವಾಗ ಒಂದು ಸ್ವಲ್ಪ ಪುಟ್ಟ ಭಾಳ ಕಡಿಮೆ ಮಾಡಕತ್ಬಿಟ್ಟಾನ. ಆಟ ಆಡೋದ್ರಾಗೆ ಭಾಳ ಬ್ಯುಸಿ ಆಗಿಬಿಟ್ಟಾನ. ಅವನು ಸಿಕ್ಕಾಪಟ್ಟೆ ಆಡೋದಂದ್ರೆ ಹೆವಿ ಆಡಕತ್ಬಿಟ್ಟಾನ. ಬಟ್ ತಿನ್ನೋದು ಕಡಿಮೆ ಆಗ್ಬಿಟ್ಟೈತಿ. ಹಿಂಗಾಗಿ ಒಂದು ಸ್ವಲ್ಪ ಮ್ಯಾಲೆ ಒಂದು ಸ್ವಲ್ಪ ಏನಾದರೂ ತಿನ್ಕೊಂತಿರ್ಬೇಕಲ್ಲ ಸ್ವಲ್ಪ ಅಂಥೇಳಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡತ್ತಿದ್ದೆ. ನಾನು ಮಾಡ್ಬೇಕು ಅನಿಸ್ತು ನನಗೆ. ಅವನಿಗೆ ಇಷ್ಟ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಭಾಳ ಇಷ್ಟಪಡ್ತೀನಿ ಅವನು. ನಾನಿಲ್ಲಿ ಇಟ್ಕೊಂಡಿದ್ದು ಮೊದಲು ಒಂದು ಸ್ವಲ್ಪ ಮಿಕ್ಸರ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದ್ರ ತಕ್ಕಂಗೆ ಸ್ವಲ್ಪ ಹಾಕ್ಕೋಬೇಕು, ಭಾಳಲ್ಲ. ಸ್ವಲ್ಪ ಹಾಕ್ಕೊಂಡು ಹಂಗೆ ಅದ್ರ ಜೊತೆ ಬೆಲ್ಲ ಹಾಕೋತೀನಿ. ಆ್ಯಕ್ಚುಲಿ ಈ ಥರ ಲಡ್ಡು ಮಾಡೋದ್ರಿಂದ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಸೀಡ್ಸ್ ಹಾಕಿ ಲಡ್ಡು ಮಾಡ್ತೀವಲ್ಲ, ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಹೆಲ್ದಿ ಫ್ಯಾಟ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಐರನ್, ಕ್ಯಾಲ್ಶಿಯಮ್ ಮತ್ತು ಫೈಬರ್. ಅದು ಏನಪ್ಪ ಅಂದರೆ ಬ್ರೌನ್ ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡುವಂಥ ಎಲ್ಲ ಥರ ಫೈಬರ್ಸ್ ಇದ್ರೊಳಗೆ ಸಿಗ್ತೈತಿ. ಮೇನ್ ಹೇಳ್ಬೇಕಂದ್ರೆ ಚಂದಕ್ಕೆ ಆಟ ಆಡಿ ಸುಸ್ತು ಆಗ್ಬಿಡ್ತಾವಲ್ಲ, ಅದ್ರ ಸಂಬಂಧಿ ಇದ್ರೊಳಗೆ ಎಲ್ಲ ಥರ ಇಮ್ಯುನಿಟಿ ಮತ್ತು ಸ್ಟ್ರಾಂಗ್ ಬೋನ್ಸ್ ಹೆಲ್ಪ್ ಮಾಡೈತಿ. ಮಕ್ಳಿಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಹೆಲ್ದಿಯಾಗಿ ವೇಟ್ ಗೇನ್ ಆಗ್ತಾವೆ. ಮಕ್ಳು ಎಷ್ಟು ಊಟ ಮಾಡಿದ್ರೂ ವೇಟ್ ಗೇನ್ ಆಗಲ್ಲ. ಸೊ ಅದಕ್ಕೆ ಇದು ಹೆಂಗಂದ್ರೆ ಹೆಲ್ದಿಯಾಗಿ ವೇಟ್ ಗೇನ್ ಆಗ್ತೈತಿ. ಈ ಥರ ಮಾಡಿಕೊಡ್ಬೇಕು ಮಕ್ಕಳಿಗೆ. ಸೊ ನಮ್ಮ ಪುಟ್ಟಾಗ ಇಷ್ಟ, ಅದಕ್ಕೆ ನಾನು ಯಾವಾಗಲೂ ಮಾಡ್ತಿರ್ತೀನಿ ಖಾಲಿ ಆದ್ರೆ. ನೋಡ್ರಿ ಇಲ್ಲಿ ನಾನು ಎಷ್ಟು ನೀಟಾಗಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡೀನಿ. ಇಷ್ಟು ಚಂದ ಮೆತ್ತಗೆ ಆಗಬೇಕು, ಎಲ್ಲ ನೀಟಾಗಿ ಫೈನ್ ಪೌಡ್ರ್ ಆಗಬೇಕಿದು. ಈ ಥರ ಮಾಡಿ ಇಟ್ಕೊಂಡಿದ್ರಾಗ ಒಂದು ಸ್ವಲ್ಪ ಬಿಸಿ ತುಪ್ಪ ಹಾಕಿ ಮೇಲೆ ಏಲಕ್ಕಿ ಪುಡಿ ಉದುರಿಸಿ ಉಂಡೆ ಕಟ್ಕೋಬೇಕು. ಅಂದರೆ ಇದು ಎಷ್ಟು ಸಣ್ಣ ಮಾಡ್ಕೋತೀವಿ ಅಷ್ಟು ಚಂದ ತಿಂತ ನಮ್ಮ ಪುಟ್ಟ. ಸ್ವಲ್ಪದ್ರೊಳಗೆ ಏನೋ ಕಾಳು ಅನ್ನಿಸ್ತು ಅಂದರೆ ಆಯ್ತು ತಿನ್ನೋದು ಬಿಟ್ಬಿಡ್ತಾನೆ ಅವನು. ಏಲಕ್ಕಿ ಪುಡಿ ತುಪ್ಪ ಈ ಥರ ಹಾಕ್ಕೊಂಡಿರ್ತೀವಲ್ಲ, ಎಲ್ಲ ಕಡೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಒಂದೇ ಕಡೆ ಆಗ್ಬಿಡ್ತೈತಿ ಏಲಕ್ಕಿ. ನೋಡಿ ಎಷ್ಟು ಮೆತ್ತಗಾಗೈತಿ. ಇದ್ರೊಳಗೆ ಏನು ಬಿಸಿನೀರು ಹಾಕೊಳ್ಳೋದೇ ಬೇಡ, ಉಂಡೆ ಕಟ್ಟಿದ್ರೆ ಚಂದ ಮೆತ್ತ ಉಂಡೆ ಕೊಡ್ತಾವೆ. ಈ ಥರ ನೀಟಾಗಿ ರೋಲ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ಮಸ್ತ್ ರೌಂಡ್ ಆಗ್ತಾವೆ ನೋಡಿರಿ. ಈ ಥರ ಶೇಪ್ ಬರಬೇಕು ನೋಡಿರಿ. ಫೈನಲಾಗಿ ನಂದು ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ. ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಡೈಲಿ ಒಂದೊಂದು ಕೊಟ್ಟರೆ ಚಲೋ, ಇಷ್ಟಪಟ್ಟು ತಿಂತಾರೆ. ಪಾತ್ರೆ ಎಲ್ಲ ತಿಕ್ಕಿ ತೊಳೆದಿಟ್ಟೆ. ಇದೆಲ್ಲ ಆದ್ಮೇಲೆ ಲಾಸ್ಟಿಗೆ ಸಿಂಕ್ ಮಸ್ತ್ ಕ್ಲೀನ್ ಮಾಡ್ಕೊತೀನಿ. ಇಲ್ಲಾಂದ್ರೆ ಸ್ಮೆಲ್ ಬರ್ತೈತಿ. ನಾವು ಎಷ್ಟು ಸಿಂಕ್ ಕ್ಲೀನಾಗಿ ಇಟ್ಕೊತೀವಿ ಅಷ್ಟು ಚಲೋ, ಇಲ್ಲಾಂದ್ರೆ ಕಾಕ್ರೋಚ್ ಬರ್ತಾವೆ, ಹೊಲ ಸ್ಮೆಲ್ ಇರ್ತೈತಿ. ಈ ಥರ ಇದು ಜೆಲ್ ಹಾಕ್ಕೊಂಡು ಮಸ್ತ್ ತಿಕ್ಕೋಬೇಕು, ಇಲ್ಲಾಂದ್ರೆ ಫುಲ್ ಸ್ಮೆಲ್ ಬಂದುಬಿಡ್ತವೆ. ಇಷ್ಟು ಕಿಚನ್ ಎಷ್ಟು ಕ್ಲೀನಾಗಿ ಇಟ್ಕೊತೀವಿ ಅಷ್ಟು ಚಲೋ ಇರ್ತೈತಿ. ಯಾವುದೇ ಥರ ನೋರ್ಜಾಗಲಿ ಕಾಕ್ರೋಚ್ ಆಗಲಿ ಈ ಥರ ಬರೋಂಗಿಲ್ಲ. ಓನಪ್ಪ ಏನು ಬೇಕು? ತಡಿ ಅಪ್ಪಪ್ಪ. ಓನು ಎಲ್ಲಿ ಬರಲಿ? ಏನು ಬೇಕು? ತಡಿ, ಇದೆಲ್ಲ ಕಸ ಹುಡುಕ್ತೀನಿ. ಕಸಬರಿ ತುಂಬು. ನಂಗೆ ಕಸಬರಿಗೆ ತಂದು ಕೊಡು ಪಪ್ಪು. ಕಸಬರಿಗೆ ತಂದು ಕೊಡ. ನೀಟಾಗಿ ಕಿಚನ್ ಎಲ್ಲ ತೊಳ್ಕೊಂಡು ಆದ್ಬಳಕ ಲಾಸ್ಟಿಗೆ ಸ್ವಲ್ಪ ಬಿಸಿನೀರು, ಸ್ವಲ್ಪ ಸೋಡಾ ಮತ್ತು ಸ್ವಲ್ಪ ನಿಂಬಿಕಾಯಿ ರಸ ಹಾಕಿ ಸಿಂಕ್ ಒಳಗಡೆ ಹಾಕಿದ್ರೆ ಮುಗಿಯುತ್ತೆ. ಏನಾದ್ರು ಸ್ಟಕ್ ಆಗಿತ್ತು ಅಂದರೆ ಈಸಿಲಿ ಫ್ಲೋ ಆಗುತ್ತೆ. ಯಾವುದೇ ಥರ ಸ್ಮೆಲ್ ಇರೋಂಗಿಲ್ಲ ನಿಂಬಿಕಾಯಿ ರಸ ಸ್ವಲ್ಪ ಸೋಡಾ ಹಾಕೋದ್ರಿಂದ. ಕಸಬರಿ ತನ್ರಿ ನೀವು ಪಪ್ಪು. ವೆರಿ ಗುಡ್ ಮೈ ಸನ್. ಕಸಬರಿ ತಂದು ಕೊಡ್ತೀವಿ ಕೋಶ. ಹುಡುಕ್ತೀನಿ ತಡಿಯಾ, ಇದು ಕ್ಲೀನ್ ಮಾಡ್ತೀನಿ. ನಾ ಕಸ ಹುಡುಕ್ತೀನಿ. ಇದು ತಗೋ, ಈ ಪ್ಲಾಸ್ಟಿಕ್ ಕವರ್ ಡಸ್ಟ್ಬಿನ್ ಹಾಕು. ನಮ್ಮ ಪುಟ್ಟೆ ಆ್ಯಕ್ಚುಲಿ ಇನ್ನೂ 2 years ಆಗಿಲ್ಲ. ಬಟ್ ಇಂಥವು ಏನೇ ಹೇಳಿದ್ರು ಕೇಳ್ತಿತ್ತು ನನ್ನ ಕೂಶ. ಆಯಿತು, ಲಡ್ಡು ಮಾಡಿದೆ, ಎಲ್ಲ ಮಾಡಿದೆ, ನೀಟಾಗಿ ಕಸ ಉಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಸಾಯಂಕಾಲ ಆಗ್ಯದ ಅಂಥೇಳಿ ಆಯಿತು. ಸಾಯಂಕಾಲ ಆದರೆ ನಮ್ಮ ಹೆಣ್ಮಕ್ಳಿಗೆ ಹೆಂಗಂದ್ರೆ ಸ್ವಲ್ಪ ಟೀ ಟೈಮ್ ಅಲ್ವಾ, ಸ್ವಲ್ಪ ಟೀ ಕುಡಿಬೇಕಾ, ಇಲ್ಲಾಂದ್ರೆ ಸಮಾಧಾನ ಆಗಲ್ಲ, ನಮ್ಗೆ ಎನರ್ಜಿ ಬೂಸ್ಟ್ ಆಗಂಗಿಲ್ಲ. ಸ್ವಲ್ಪ ನಮ್ಮ ಮೈಂಡ್ ಮತ್ತೆ ರಿಫ್ರೆಶ್ ಆಗ್ಬೇಕಂದ್ರೆ ಟೀ ಬೇಕಲ್ವಾ. ಸೊ ಅದಕ್ಕೆ ಇವಾಗ ಹೆಂಗಾಗೈತೆ ಅಂದ್ರೆ ಅಂತಲ್ಲಿ ಸ್ವಲ್ಪ ನಂದು ಸಿವಿಯರ್ ಹೆಲ್ತ್ ನಂದು ಭಾಳ ಹಾಳಾಗ್ಬಿಟ್ಟಿತ್ತು. ಡ್ಯೂ ಟು ಆ್ಯಕ್ನೇಸ್ ಮತ್ತು ಪಿಂಪಲ್ ಇಶ್ಯೂ ಆಗಿ
ಹೆವಿ ಅಂದರೆ ಹೆವಿ ಬಾಡಿ ಹೀಟ್ ಆಗಕ್ಕೆ ಬಿಡ್ತು. ಸೊ ಡಾಕ್ಟ್ರ್ ಅಡ್ವೈಸ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಟೀ ಕುಡಿಲೇಬೇಡ ಅಂತ ಹೇಳಿಬಿಟ್ಟಾರ. ಸೊ ಟೀ ಅಂದ್ರೆ ನಂಗೆ ಬಿಡೋಕ್ಕಾಗಂಗಿಲ್ಲ. ಸೊ ಟೀ ಬದಲಿ ಮತ್ತು ಸ್ವಲ್ಪ ಏನು ಮಾಡಬೇಕು ಅಂತ ಥಿಂಕ್ ಮಾಡಿ ನನ್ನ ಹಸ್ಬೆಂಡ್ ಅಡ್ವೈಸ್ ಮಾಡಿದರು, ಟೀ ಬಿಟ್ಟು ಟೀ ಥರನೇ ಏನೋ ಒಂದು ಕುಡಿಯಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಅವರೇ ನಂಗೆ ಬೋರ್ಮಿಟಾ ತಂದು ಕೊಟ್ಟಾರ. ಬೋರ್ಮಿಟಾ ಒಳಗೆ ಅದನ್ನು ಶುಗರ್ ಹಾಕೊಂಡೇ ಕುಡಿತೀವಿ. ಶುಗರ್ ರಿಲೇಟೆಡ್ ಒಟ್ಟು ಬ್ಯಾಡ್ ಅಂತ ಹೇಳ್ಯಾರ, ಯಾಕಂದ್ರೆ ನಂಗೆ ಹಾರ್ಮೋನಲ್ ಆ್ಯಕ್ನಿಸ್ ಪ್ರಾಬ್ಲಮ್ ಇರೋದ್ರಿಂದ. ಸೊ ಅದಕ್ಕೆ ಟೀಯಲ್ಲಂತೂ ಶುಗರ್ ಹಾಕ್ತೀವಿ. ಸೊ ಶುಗರ್ ಬದಲಿ ಏನು ಮಾಡ್ತೀನಿ, ಜಗರೀಸ್ ಹಾಕ್ತೀನಿ. ಜಗರಿ ನಂಗೆ ಹೆಂಗಂದ್ರೆ ಅದು ಜಗರಿ ಅಂತೂ ಅದು ಬೆನಿಫಿಟ್ ಚಲೋನೇ ಐತಿ ನಮ್ಮ ಹೆಣ್ಮಕ್ಳಿಗೆ. ಲೋ ಹಿಮೋಗ್ಲೋಬಿನ್ ಇದ್ದರೆ, ಆಮೇಲೆ ತುಂಬಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ತುಂಬಾ ಅದು ಫೆರಿಟಿನ್ ಹೆಲ್ಪ್ ಮಾಡ್ತೈತಿ ಜಗರಿ ಎಲ್ಲ. ಸೊ ಅದ್ರ ಸಂಬಂಧ ನಾನು ಬೋರ್ಮಿಟಾಗ ಜಗರಿ ಹಾಕಿ ಸ್ವಲ್ಪ ಮಿಲ್ಕ್ ಬಿಸಿ ಮಾಡ್ಕೊಂಡು ಕುಡಿತೀನಿ. ಸೊ ಇವಾಗ ಏನಿಲ್ಲ ಅಂದ್ರೂ 1 ಮಂತ್ ಆಯಿತು ನಾನು ಟೀ ಬಿಟ್ಟು. ಭಾಳ ಜೀವ ಎಳಿತಿರ್ತೈತಿ, ಆದರೂ ಭಾಳ ಕಂಟ್ರೋಲ್ ಮಾಡತ್ತೀನಿ. ಬಿಕಾಸ್ ಸ್ಕಿನ್ ಫಸ್ಟ್ ಅಲ್ವಾ, ಸ್ಕಿನ್ ಹೆಲ್ದಿಯಾಗಿರ್ಬೇಕಂದ್ರೆ ನಾವು ಕೆಲವೊಂದು ನಾವು ಅವಾಯ್ಡ್ ಮಾಡಲೇಬೇಕು, ನಾವು ಗಟ್ಟಿ ಮಾಡಲೇಬೇಕು ಮನಸ್ಸು, ಯಾಕಂದ್ರೆ ನಮ್ಮ ಹೆಲ್ತ್ ಫಸ್ಟ್ ಅಲ್ವಾ. ಪುಟ್ಟ ದಾಡ ಬಾ ಅಂತ ಹೇಳು ಮಗನೇ, ಬಾ ಅಂತ ಮಮ್ಮಿ ಬಾ ಅಂದ ಅಂತ ಹೇಳು. ಮಮ್ಮಿ ಹಾಲು ಹಾಕಿಟ್ಟಾಳು ಬರ್ರಿ ಅಂತ ಹೇಳು. ಹೇಳ್ತಿ? ಸರಿ ಸರಿ ಆಯ್ತು, ನೀವು ಮುಗಿಸ್ಕೊಂಬರ್ರಿ. ಪಪ್ಪ ದಾಡ ಕರಿ ಇಷ್ಟೇ ಬರ್ರಿ. ದಾದಾ ಹಂಗೆ ಮಾಡಬಾರ್ದು ಮಗನೇ. ಇರು 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 ಅಲ್ಲಿ ಎಲ್ಲಿ 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 ಹೋಗ್ತಾಳೆ? ನಾನು ಹೊಂಟೀನಲ್ಲಿ ಕೊಡು ಕೊಡು. ಸ್ವಲ್ಪ ಇವಾಗ ಪುಟ್ಟ ಕರ್ಕೊಂಡು ಆಯ್ತು, ಇನ್ನೇನು ಮಕ್ಕೊಂಬಿಡ್ತಾನ. 8 ಆಯ್ತು ಇವಾಗ ರಾತ್ರಿ, ಮಕ್ಕೊಂಬಿಡ್ತಾನ ಅಂಥೇಳಿ ಒಂದು ಸ್ವಲ್ಪ ಊಟ ಮಾಡಿಸಿದೆ ಅವನಿಗೆ. ಕೆಳಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಚಂದ ಆಟಾಡಿ ಮಲ್ಕೋತಾನ ಅಂತಂದೆ. ಕೆಳಗೆ ಹೋಗಿ ವಾಕಿಂಗ್ ಕರ್ಕೊಂಬಂದೀನಿ, ವಾಕಿಂಗ್ ಮಾಡಿಸ್ಬಂದೀನಿ, ಎಲ್ಲ ಮಾಡೀನಿ. ಶರ್ಟ್ಗಳು ಸುಮ್ಮನೆ ಹೊಟ್ಟೆ ನೋಡ್ರಿ ಶಟ್ಕೊಂತಾನ ಅವನು. ಪುಟ್ಟ ಏನಾಯಿತು? ಯಾರು ಹೊಡೆದ್ರು? ದಾದಾ ಹೊಡೆದ್ರು? ನಾ ಹೊಡೆದೆ? ಪುಟ್ಟ ಏನು ಮಾತಾಡು. ಇಷ್ಟೇ ನೋಡ್ರಿ ನನ್ನ ಸಿಂಪಲ್ ವ್ಲಾಗ್. ಪುಟ್ಟಾಗ ಅದೆಷ್ಟೆಲ್ಲ ಮಾಡಿ ಆಯ್ತು. ಇಷ್ಟೇ ನಮ್ಮ ಮನೆ ಕೆಲಸ ಹಂಗೆ ಮಾಡ್ಕೊತಿದ್ರಾಗೆ ನನ್ನ ಟೈಮ್ ಹೋಗ್ತಿರ್ತೈತಿ. ಎಲ್ಲ ಕುಕ್ಕಿಂಗ್ ಮಾಡುವಾಗ ಅದು ಇದು ಅಂತ ವಿಡಿಯೋಸ್ ತೊಗೋಬೇಕಂತೀನಿ, ಒಟ್ಟು ಆಗಂಗಿಲ್ಲ, ಟೈಮ್ ಸಿಗೋದೇ ಇಲ್ಲ ನನಗೆ. ಮಿಡಲ್ ಬರ್ತಿರ್ತಾನೆ ನಮ್ಮ ಪುಟ್ಟ. ಇಷ್ಟೇ ನಮ್ದು, ಹಾಗೆ ಟೈಮ್ ಸಿಕ್ಕಂಗೆ ಮಾಡ್ತಿರ್ತೀನಿ. ಪುಟ್ಟನೂ ಅದ್ರೊಳಗೆ ಬರ್ತಿರ್ತಾನೆ ವಿಡಿಯೋದಾಗ, ಸ್ವಲ್ಪ ಮಾತಾಡ್ದಂಗೆ ಮಾಡ್ತಾನೆ, ಡವ್ ಮಾಡ್ತಾನೆ. ಇಷ್ಟೇ ಒಂದು ಆಯಿತು. ಐ ಹೋಪ್ ಯು ಲೈಕ್ ದಿಸ್ ಮೈ ವಿಡಿಯೋ. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಏನಾದರೂ ನಾನು ಡೈಲಿ ವ್ಲಾಗ್ಸ್ ಮಾಡಬೇಕಾ ಪ್ಲೀಸ್ ಹೇಳಿ. ಆಮೇಲೆ ಇದ್ರೆ ನನ್ನ ಬೇಬಿ ಜೊತೆ ಮಾಡಬೇಕಾ, ಬೇಬಿ ಫುಡ್ ನಾನು ಏನೇನು ಕೊಡ್ತೀನಿ ಅಂತ ವ್ಲಾಗ್ ಮಾಡಬೇಕಾ, ನಾನು ಯಾವ ಥರ ಕಂಟೆಂಟ್ ಮಾಡಬೇಕು ಅನ್ನೋದು ಪ್ಲೀಸ್ ಲೆಟ್ ಮೀ ನೋ.